ಇನ್ಚಾರ್ಜ್ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಕೆಳಗೆ ಬಿಡದಿ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಅತ್ತ JDS ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಬಿಡದಿಯಲ್ಲಿ ಮಾತನಾಡಿದಂಥ ಮಾಗಡಿ ಶಾಸಕ ಬಾಲಕೃಷ್ಣ ಈಗ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ನೇರವಾಗಿ ಹೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಹೋರಾಟ ಮಾಡೋರೆಲ್ಲ 80-90 ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ 80-90 ಲಕ್ಷ ಪರಿಹಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಟೌನ್ಶಿಪ್ ವ್ಯಾಪ್ತಿ ಜಾಗನೇ ಅವತ್ತು ಇವ್ರು ಪರಿಹಾರ ಕೊಟ್ಟಿದ್ದು 90 ಲಕ್ಷದಿಂದ 1 ಕೋಟಿ. ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇ, 4-5 ವರ್ಷ ಆಗಿದೆ ಅಷ್ಟೇ. ಅವರು ಈ ವ್ಯಾಪ್ತಿಲಿರ್ತಕ್ಕಂಥ ಬೇರೆಯನ್ನು ತಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿದ್ದು ಪಕ್ಕದಲ್ಲಿರ್ತಕ್ಕಂಥದ್ದು 1,000 ಚಿಲ್ಲರೆ ಅಕ್ವೈರ್ ಮಾಡಿ ಇದರಲ್ಲಿ 1,000 ಎಕರೆ ತೊಗೊಂಡ್ರು. ಇದರಲ್ಲಿ 1,000 ಎಕರೆ ಇವತ್ತು ಯಾರು ಹಳ್ಯಾಳ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತೊಗೊಂಡವರಲ್ಲಿ. ಅವರೆಲ್ಲ ಜನತಾದಳದ ಮುಖಂಡರುಗಳು. ಅವ್ರ ಕಾಲದಲ್ಲಿ ಆಯಿತು ಅಂತೇಳಿ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡ್ರು. ಈಗ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತೇಳಿ ಹೋರಾಟ ಮಾಡ್ತಾವ್ರೆ. ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ ಅವರು ಯಾವುದೊಂದು ತುಟಿನೂ ಬಿತ್ತಿಲ್ಲ ಆ ಸಂದರ್ಭದಲ್ಲಿ. ನಾವೆಲ್ಲ ಗಲಾಟೆ ಮಾಡಿದಾಗ ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ಯಡಿಯೂರಪ್ಪನವ್ರು ಕರೆಸ್ದಾಗಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತು ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ರೆ ಇಷ್ಟೊಂದು ಗಾಸಿ ತಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ